ನಮಸ್ತೆ. ನಾನು ಎಸ್ ಉಮೇಶ್ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಸ್ ಯೂಶುವಲ್ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರದ ವಿಷಯವಾಗಿ ನಡೆದ ಒಂದು ಕದನದ ಸಂಪೂರ್ಣ ಮಾಹಿತಿ ಇದೆ. ಅಂದರೆ ನಮಗೆ ಸ್ವತಂತ್ರ ಬರೋದಕ್ಕೆ ಮುಂಚೆ ಕಾಶ್ಮೀರದ ರಾಜ ಹರಿಸಿಂಗು ಯಾವ ಕಾರಣಕ್ಕೆ ಭಾರತಕ್ಕೆ ಸೇರೋದಕ್ಕೆ ತಡ ಮಾಡ್ದ, ಅದರಿಂದ ಆದಂತಹ ಘಟನೆಯಿಂದ ಹಿಡಿದು ಇತ್ತೀಚಿನವರೆಗೆ ಸಂಪೂರ್ಣವಾದ ಚಿತ್ರಣವನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಸಾಧ್ಯ ಆದರೆ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಾ ಇದ್ದೆ, ಕಾಶ್ಮೀರವನ್ನು 2 ಭಾಗಗಳಾಗಿ ಮಾಡ್ಬೋದು, ಉತ್ತರ ಕಾಶ್ಮೀರ, ದಕ್ಷಿಣ ಕಾಶ್ಮೀರ ಅಂತ. ಸ್ಟಾರ್ಟಿಂಗು ಉತ್ತರ ಕಾಶ್ಮೀರದಲ್ಲೇ ಉಗ್ರರು ಬರೋದಕ್ಕೆ ಶುರು ಮಾಡಿದ್ರು. ಆನಂತರ ತಳ ಊರಿದ ಮಾತ್ರ ದಕ್ಷಿಣ ಕಾಶ್ಮೀರದಲ್ಲೇ, ಅಂದರೆ ಇನ್ನೂ ಜಾಗೃತವಾಗಿ ಇರೋವಂಥದ್ದು ದಕ್ಷಿಣ ಕಾಶ್ಮೀರದಲ್ಲೇ ಅಂತ ಹೇಳಿದ್ದೆ. ಅದಾದ ನಂತರ ಆಪರೇಷನ್ ಆಲ್ಔಟ್ ಅನ್ನೋ ಕಾರ್ಯಾಚರಣೆ ಮೂಲಕ ಆದಷ್ಟು ಉಗ್ರರನ್ನು ಅಡಗಿಸಿತ್ತು ಭಾರತೀಯ ಸೈನ್ಯ ಅಂತ ಹೇಳಿದ್ದೆ. ಅದಾದಮೇಲೆ ಇದಕ್ಕೆ ಸೇಡನ್ನು ತೀರಿಸ್ಕೋಬೇಕು ಅಲ್ವಾ, ನಾವು ಕೊಟ್ಟರೆ ಅವರು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಲ್ಲ. ಅದಕ್ಕೆ ಈ ಪಾಕಿಸ್ತಾನದವರು ಜಿಯಾ ಡಾಸ್ಟ್ರನ್ ಅನ್ನೋ ಒಂದು ಏನು ಆಪ್ರೇಷನ್ನ ಮಾಡ್ತಾರೆ. ಆಪ್ರೇಷನ್ ಅಲ್ಲ, ಅದು ಒಂದು ಪ್ಲ್ಯಾನನ್ನು ಹಾಕೋತಾರೆ. ಏನದು ಅಂದರೆ ತುಂಬ ಸರಳ, ನಮ್ಮ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋದು, ಸೇಡಿಗೆ ಸೇಡು ಅಂತ ಸೇಡಿಗೆ ತೀರಿಸ್ಕೊಳ್ಳೋದು. ಅದಕ್ಕೆ ಗೊತ್ತಿದೆ ಪಾಕಿಸ್ತಾನಕ್ಕೆ, ನಾವು ಯಾವುದೇ ಕಾರಣಕ್ಕೂ ಭಾರತೀಯ ಸೈನ್ಯಕ್ಕಾಗಲಿ ಯಾವುದೇ ರೀತಿ, ಅಂದರೆ ಆರ್ಥಿಕವಾಗಲಿ, ಇವಾಗ ಸೈನ್ಯದ ಇರೋ ಬಗ್ಗೆ ಆಗಿರ್ಬೋದು, ಅಥವಾ ಏನು ವಿದೇಶಿ ವಿನಿಮಯ ಸಂಗ್ರಹದ ರೀತಿಯಲ್ಲಾಗಿರ್ಬೋದು, ಯಾವುದಕ್ಕೂ ನಾವು ಭಾರತಕ್ಕೆ ಸರಿಸಾಟಿ ಇಲ್ಲ ಅಂತ ಗೊತ್ತಿರುತ್ತೆ. ನೋಡಿ, ಆವಾಗಲೇ ಅಂದರೆ ಇದು ನಾನು ಹೇಳ್ತಾ ಇರೋವಂಥದ್ದು 1977ರಿಂದ 1989 ಇಸ್ವಿಯ ಆಸುಪಾಸಲ್ಲಿ ಹೇಳ್ತಾ ಇರೋವಂಥದ್ದು. ಒಂದು 8-9 ವರ್ಷದ ಒಳಗಡೆ ಆಸುಪಾಸಲ್ಲಿ ಹೇಳ್ತಾ ಇರುವಂಥದ್ದು. ಆಗ ಪಾಕಿಸ್ತಾನದ ಸೈನ್ಯದಲ್ಲಿ 6.5 ಲಕ್ಷ ಸೈನಿಕರು ಇರ್ತಾರೆ. ಭಾರತದ ಬಳಿ ಇದ್ದಂಥ ಸೈನಿಕರ ಸಂಖ್ಯೆ 13 ಲಕ್ಷ. 6.5 ಲಕ್ಷ ಎಲ್ಲಿ, 13 ಲಕ್ಷ ಎಲ್ಲಿ. ಇನ್ನು ಯುದ್ಧ ಸಾಮಗ್ರಿಗಳು ಮತ್ತು ಯುದ್ಧ ವಿಮಾನಗಳಲ್ಲೂ ಸಹ ಭಾರತ ಮೇಲುಗೈ ಇರುತ್ತೆ. ಭಾರತದ ಆರ್ಥಿಕತೆ, ಅಂದರೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹ $603 ಬಿಲಿಯನ್ ಇರುತ್ತೆ ಭಾರತದ್ದು. ಅಂದರೆ $603 ಬಿಲಿಯನ್ ಇರುತ್ತೆ. ಪಾಕಿಸ್ತಾನದ್ದು $6.6 ಬಿಲಿಯನ್ ಅಷ್ಟೇ ಇರುತ್ತೆ. ತುಂಬ ವ್ಯತ್ಯಾಸ ಇರುತ್ತೆ ಎರಡೂ ದೇಶಗಳ ನಡುವೆ. ಏನು ಅದು ಏನೇ ಭಾರತದ ಮೇಲೆ ಸೇಡು ತೀರಿಸ್ಕೋಬೇಕು ಅಂತಂದ್ರೂ ತುಂಬ ಕಷ್ಟ ಇರುತ್ತೆ. ಅದು ಎಲ್ಲ ಅಂದರೆ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಎದುರಿಸ್ಬೋದು ಅಂತ ಪಾಕಿಸ್ತಾನ ಅವಾಗವಾಗ ಹೇಳಿದ್ರು ಸಹ ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ನ್ಯೂಕ್ಲಿಯರ್ ಬಾಂಬಿಂದ ಹಿರೋಶಿಮಾ ನಾಗಸಾಕಿ ಮೇಲೆ ಆದಂಥ ಒಂದು ಏನು ಮಹತ್ತರ ಪರಿಣಾಮ ಎಲ್ಲ ದೇಶಗಳಿಗೂ ಗೊತ್ತಿದೆ. ಹಾಗಾಗಿ ಎದುರಿಸ್ತವಷ್ಟೇ, ಆದರೆ ಅದನ್ನು ಪ್ರಯೋಗ ಮಾಡಿದ್ರೆ ತುಂಬ ಅದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಎರಡಕ್ಕೂ ಗೊತ್ತಿದೆ. ಹಾಗಾಗಿ ಈ ಥರ ಇರಬೇಕಾದ್ರೆ ಪಾಕಿಸ್ತಾನ ಈ ಪರಿಸ್ಥಿತಿಯನ್ನು, ಅಂದರೆ ಈ ಸೇಡಿಗೆ ತೀರಿಸ್ಕೋಬೇಕು ಅನ್ನೋದಕ್ಕೆ ಟೈಮ್ ಇಂಪಾರ್ಟೆಂಟ್ ಅಲ್ಲ, ಆ ಟೈಮ್ಗೆ ಸರಿಯಾದ ಟೈಮ್ಗೆ ಕಾಯ್ತಾ ಕೂತಿರುತ್ತೆ. ಭಾರತ ಯಾವಾಗ ಒಂದು ರೀತಿ ಬಲಹೀನ ಆಗುತ್ತೋ, ಯಾವಾಗ ತನ್ನ ಅಂತಃಶಕ್ತಿಯನ್ನು ಕಳೆದುಕೊಳ್ಳುತ್ತೋ, ಯಾವಾಗ ದೇಶದಲ್ಲಿ ಆಂತರಿಕ ಸಮಸ್ಯೆಗಳು ಹೆಚ್ಚಾಗುತ್ತೋ, ಆಮೇಲೆ ವಿದೇಶಿ ವಿನಿಮಯ ಕಡಿಮೆ ಆಗುತ್ತೋ, ಆರ್ಥಿಕತೆಯಾಗಿ ಎಲ್ಲ, ಅಂದರೆ ಪ್ರಾದೇಶಿಕವಾಗಿ ಆರ್ಥಿಕತೆ, ಸೈನಿಕ ಶಕ್ತಿ, ನಮ್ಮಲ್ಲೇ ಜಗಳಗಳು, ಕದನಗಳು, ಈ ಥರ ಯಾವ ರೀತಿ ಕಾಯ್ತಾ ಇರುತ್ತೆ, ಆ ಸಮಯಕ್ಕೋಸ್ಕರ ಪಾಕಿಸ್ತಾನ ಕಾಯ್ತಾ ಇರುತ್ತೆ. ಅದೇ ಟೈಮಲ್ಲಿ 1989ನೇ ಇಸ್ವಿ, ಆ ಟೈಮಲ್ಲಿ ಏನಾಗುತ್ತೆ, ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ. ಕಾಂಗ್ರೆಸ್ಸಲ್ಲಿ ಆವಾಗ ಇದ್ದಂಥವರು ರಾಜೀವ್ ಗಾಂಧಿಯವರು ಅಧಿಕಾರದಲ್ಲಿ ಇರ್ತಾರೆ. ಅವರು ಅಧಿಕಾರದಿಂದ ಕೆಳಗಿಳಿತಾರೆ. ಅಂದರೆ ಕಾಂಗ್ರೆಸ್ ಆಡಳಿತದಲ್ಲ ಕೆಲವೊಂದು ಬಲಹೀನತೆಗಳನ್ನು ಮುಂದೆ ಇಟ್ಕೊಂಡು ಆ ಟೈಮಲ್ಲಿ ಅದು ಬಹುಮತವನ್ನು ಗಳಿಸೋದಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ VP ಸಿಂಗ್ ನೇತೃತ್ವದ ಕಿಚಡಿ ಸರ್ಕಾರ, ಮೀನ್ಸ್ ಮಿಶ್ರ ಸರ್ಕಾರ ಬರುತ್ತೆ. BJP ಮಿಶ್ರ ಸರ್ಕಾರನೇ ಬರುತ್ತೆ. ಯಾಕೆ BJP ಸರ್ಕಾರ VP ಸಿಂಗ್ ನೇತೃತ್ವದಲ್ಲಿ ಬರುತ್ತೆ ಅಂದರೆ, ಆ ಟೈಮಲ್ಲಿ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಅವರು ಒಂದು ಜಾಗೃತಿಯನ್ನು ಮೂಡಿಸ್ತಾರೆ. ಅಲ್ಲಿ ಏನು ಮಸೀದಿ ಇತ್ತು ಅದನ್ನು ಕೆಡವಿ, ನಾವು ರಾಮ ಮಂದಿರ ಇತ್ತು ಅದನ್ನು ಕೆಡವಿ ಅವರು ಮಸೀದಿ ಕಟ್ಟಿಸಿದ್ದಾರೆ. ಇವಾಗ ಅದೇ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಧ್ವನಿಯನ್ನು ಎತ್ತುತ್ತಾರೆ. ಹಾಗೆ ಹಿಂದುತ್ವದ ಬಗ್ಗೆ ಧ್ವನಿಯನ್ನು ಎತ್ತುತ್ತಾರೆ. ಸಾಮಾನ್ಯವಾಗಿ ಭಾರತದಲ್ಲಿ, ಅದರಲ್ಲೂ
ಈಗೂ ಅಷ್ಟೇ, ಭಾರತ ಅಂತಲ್ಲ, ನಮ್ಮ ಕರ್ನಾಟಕದಲ್ಲೇ ತಗೊಂಡ್ರೂ ಸಹ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗಿದೆ. ಕನ್ನಡ ಭಾಷೆಯ ಬಗ್ಗೆ ಒಲವೇ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಬೆಂಗಳೂರಂಥ ನಗರಗಳಲ್ಲಂತೂ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲಸ ಅರಸೋ ಇನ್ನೊಂದಕ್ಕೋ ಏನಕ್ಕೋ ಬಂದು ಸೇರಿರೋ ಅನ್ಯ ಭಾಷೆಯರು ಅಥವಾ ಅನ್ಯ ಆ, ಜನಾಂಗದವರು ತುಂಬಾ ಹೆಚ್ಚಾಗ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲಿ ಹಿಂದುತ್ವದ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯ ಸಮಯದಲ್ಲಿ ಏನು ಜನ ಒಂದು ಏನು ಧೈರ್ಯವನ್ನು ಮಾಡಿ ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂದ್ಬಿಡುತ್ತೆ. ವಿ ಪಿ ಸಿಂಗ್ ಅವ್ರದ್ದು ಅಧಿಕಾರಕ್ಕೆ ಬರುತ್ತೆ. ಭಾರತ ತನ್ನ ಏನು ಈ ಅಲ್ಲಲ್ಲ ಈ ಕಿಚಡಿ ಸರ್ಕಾರ ಯಾವಾಗ ಬಂತೋ ಅಲ್ಲೇ ಕಾರ್ಯಕರ್ತರು ಅವರು ಇವರು ದೊಂಬಿ ಎದ್ದೊಳಕ್ಕೆ ಶುರು ಮಾಡುತ್ತೆ. ಅಲ್ಲದೆ ಇದೆಲ್ಲವನ್ನ ಏನು ಶಾಂತಿ ಕಾಪಾಡೋದಕ್ಕೆ ಶ್ರೀಲಂಕಾಗೆ 1,00,000 ಸೈನ್ಯವನ್ನು ಕಳಿಸಲಾಗುತ್ತಂತೆ. ಯಾಕೆ ಅಂದರೆ ಅದೇ ನಾನು ಹೇಳಿದ್ನಲ್ಲ, ಪಂಜಾಬಿನಲ್ಲಿ ದೊಡ್ಡ ಒಂದು ಸಮಸ್ಯೆ ಆಗುತ್ತೆ. ಈಶಾನ್ಯ ರಾಜ್ಯಗಳಲ್ಲೂ ಸಹ ಕೋಲಾಹಲ ಇದ್ದಾಗಿರುತ್ತೆ. ಒಂದು ರೀತಿ ಎಲ್ಲ ಕಡೆನೂ ಈ ರಾಜಕೀಯ ವಿಪ್ಲವದಿಂದ ಪರಿಸ್ಥಿತಿ ಹದಗೆಟ್ಟಿರುತ್ತೆ. ಆ ಟೈಮಲ್ಲಿ ಎಲ್ಲ ಕಡೆನೂ ಒಂದಷ್ಟು ಏನು ಶಾಂತಿಯನ್ನು ಕಾಪಾಡೋದಕ್ಕೆ ಒಂದಷ್ಟು ಸೈನ್ಯವನ್ನು ಕಳಿಸಲಾಗಿರುತ್ತೆ. ಅದೇ ಟೈಮಲ್ಲಿ ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಕೂಡ ನಾನು ಹೇಳಿದೆ $603 ಬಿಲಿಯನ್ ಇತ್ತು ಅಂತ ಆ ಟೈಮಲ್ಲಿ. ಈ ಟೈಮಲ್ಲಿ ಬರೀ $1 ಬಿಲಿಯನ್ ಬಂದು ನಿಂತ್ಬಿಟ್ಟಿರುತ್ತೆ. ನಾನು ಎಲ್ಲ ಕಡೆ ಜಾತಿ ಆಗಿರ್ಬೋದು, ಇನ್ನೊಂದು ಗಲಾಟೆ ಗದ್ದಲ, ಒಟ್ಟಲ್ಲಿ ಒಂದು ರೀತಿ ಆ ಟೈಮಲ್ಲಿ ಶಾಂತಿನೇ ಇರಲಿಲ್ಲ. 1987ನೇ ಇಸ್ವಿಯ ಟೈಮಲ್ಲಿ. ಆ ಟೈಮಲ್ಲಿ ನಮ್ಮ ಭಾರತ ಸರ್ಕಾರ ಜಮ್ಮು ಕಾಶ್ಮೀರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿಲ್ಲ. ಇದೇ ಟೈಮಲ್ಲಿ ಪಾಕಿಸ್ತಾನ ತನ್ನ ತಂತ್ರವನ್ನು ಹೂಡೋದಕ್ಕೆ ಸುವರ್ಣ ಅವಕಾಶವನ್ನು ಕಾಯ್ತಾ ಇರುತ್ತಲ್ಲ, ಆ ಟೈಮು ಅದೇ ಅವಕಾಶವನ್ನು ನಮ್ಮ ಭಾರತೀಯ ಸೈನ್ಯ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ. ಅದು 1919 ಜನವರಿ 19, 1990 ಒಂದು ಮಹತ್ತರವಾದ ಘಟನೆ ನಡೆಯುತ್ತೆ. ಯಾವುದು ಅಂತಂದರೆ ಕಾಶ್ಮೀರಿ ಪಂಡಿತರ ಹತ್ಯಾಕಾಂಡ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಕಾಶ್ಮೀರಿ ಪಂಡಿತರು ಸೌಮ್ಯವಾದಿಗಳು ಮತ್ತು ಹಿಂದೂಗಳು ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ ಹಿಂದೂಗಳು. ಕಾಶ್ಮೀರದಲ್ಲಿ ಬಹುತೇಕವಾಗಿ ಮುಸ್ಲಿಮರಿದ್ದರು. ನಾನು ಹೇಳಿದೆ 75%ಗಿಂತ ಹೆಚ್ಚು ಜನ ಮುಸ್ಲಿಮರೇ ಇದ್ದರು. ಇದ್ದಂಥ ಸ್ವಲ್ಪ ಹಿಂದೂಗಳನ್ನು ಏನು ಅಲ್ಲಿಯೇ ಇದ್ದಂಥ ಮುಸ್ಲಿಂ ಸ್ಥಳೀಯರಿಗೆ ಎತ್ತು ಕೊಟ್ಟು ಅವರನ್ನು ಪಲಾಯನ ಅಂದರೆ ಅವರಾಗಿದ್ದು ಅವರೇ ಓಡೋಗಬೇಕು. ನಾವಾಗಿದ್ದು ನಾವು ಕಳಿಸೋ ಥರ ಆಗಬಾರ್ದು, ಅವರಾಗಿದ್ದು ಅವರೇ ಓಡೋಗಬೇಕು. ಅದಕ್ಕೆ ಏನು ಮಾಡಬೇಕು, ಸಿಕ್ಕಿದಾಗಿ ಕಾಶ್ಮೀರಿ ಪಂಡಿತರ ಆ ಮಾರಣ ಹೋಮವನ್ನು ಮಾಡ್ತಾರೆ. ಇದನ್ನು ತಡೆಯೋದಕ್ಕೆ ನಮ್ಮ ರಾಜಕೀಯದ ಯಾವುದೇ ನಾಯಕರು ಮುಂದೆ ಬರಲ್ಲ. ಎಷ್ಟು ಕೊಲೆ, ಸುಲಿಗೆ, ಲೂಟಿ, ಅತ್ಯಾಚಾರ, ಹಿಂಸೆ, ಅಬ್ಬಬ್ಬಬ್ಬ ಎಲ್ಲ ಕಡೆನೂ ಏನು ಈಗ ಮುಸ್ಲಿಮರಿಗೆ ಧರ್ಮದ ಅಫೀಮ್ ಕೊಟ್ಟಂಗೆ ಆಗ್ಬಿಟ್ಟಿರುತ್ತೆ. ಮುಸ್ಲಿಮರು ನಾವೇ ಇರಬೇಕು ಅಂತ. ಅದರಿಂದ ಈ ಕಾಶ್ಮೀರಿ ಪಂಡಿತರು ಹಿಂದೂಗಳು ಅನ್ನೋ ಒಂದು ಕಾರಣಕ್ಕೆ, ರಜಪೂತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ಸಿಕ್ಕಾಬಟ್ಟೆ ಹಿಂಸೆ ಮಾಡಿ ಕೊಲ್ಲಲಾಗುತ್ತೆ. ನಾನು ಹೇಳಿದೆ ಅದು ಆ ವೇಳೆಗೆ ತುಂಬ ಅಂದರೆ ತುಂಬ ಕಾಶ್ಮೀರಿ ಪಂಡಿತರ ಹತ್ಯೆ ಆಗಿಬಿಡುತ್ತೆ. ಅಂದರೆ ಇದು ಬಳಸ್ಕೊಂಡಿದ್ದಂಥ ಯುದ್ಧ ನೀತಿ ಇದಾಗಿರುತ್ತೆ, ಬೇರೆ ಏನೂ ಅಲ್ಲ. ಇದು ಒಂದು ನಮ್ಮ ಸೋಲು ಅಂತ ನಾವು ಹೇಳ್ಬೋದು. ಅದಾದ ನಂತರ ಅಂದರೆ ಭಾರತದೊಂದಿಗೆ ನೇರ ಯುದ್ಧ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಯಾವತ್ತೂ ಶಕ್ತಿ ಇಲ್ಲ. ಯಾವತ್ತೂ ನೇರ ಹಣಾಹಣಿಗೆ ಅದು ಯಾವತ್ತೂ ಸಿದ್ಧ ಇರಲೇ ಇಲ್ಲ. ಆಗಿದ್ದಾಗೆ ಅದು ಮತ್ತೆ ಹೈಬ್ರಿಡ್ ವಾರ್ ಅನ್ನೋವಂಥದ್ದನ್ನು ಶುರು ಮಾಡುತ್ತೆ. ಅದು ಏನು ಹೈಬ್ರಿಡ್ ವಾರು ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ, ಖಂಡಿತ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.